ಓಕೆ, ಇವಾಗ ಎಕ್ಸಸೈಸ್ 5.2 ಒಳಗ ಕ್ವಶನ್ ನಂಬರ್ 10 ಸಾಲ್ವ್ ಮಾಡೋಣ. ಪ್ರೂವ್ ದಟ್ ದ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಡಿಫೈನ್ಡ್ ಬೈ f of x equal to greatest integer function x is greater than 0 less than 3 is not differentiable at x equal to 1 and x equal to 2 ಅಂತ ಕ್ವಶನ್ ಐತಿ. ಸೊ ಸಾಲ್ವ್ ಮಾಡೋಣ. ಸೊ ನಮಗೆಲ್ಲ ಗೊತ್ತಿರೋಂಗ ಇಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅನ್ನ ನಾವು ಫಸ್ಟ್ PUC ಸ್ಟಡಿ ಮಾಡೇವಿ, ಸೆಕೆಂಡ್ PUC ಒಳಗೆ ರಿಲೇಷನ್ ಅಂಡ್ ಫಂಕ್ಷನ್ ಒಳಗೆ ಸ್ಟಡಿ ಮಾಡೇವಿ, ಆಮೇಲೆ ಕಂಟಿನ್ಯೂಟಿ ಚಾಪ್ಟರ್ ಒಳಗೂ ಸ್ಟಡಿ ಮಾಡೇವಿ, ಮತ್ತೆ ಎಕ್ಸ್ಪ್ಲನೇಷನ್ ಇನ್ನೊಂದು ಟೈಮ್ ನೋಡ್ಕೋರಿ. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಈ ವ್ಯಾಲ್ಯೂ ಆಫ್ ಎಕ್ಸ್ 1 ಇತ್ತು ಅಂತ ತಿಳ್ಕೊ, ಅದು 1 ಕೊಡ್ತೈತಿ. 1ಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಆದ್ರೂ 1 ಕೊಡ್ತೈತಿ. ಅದು ಅಂದ್ರೆ 1.0001 ಇದ್ದಾಗ 1 ಕೊಡ್ತೈತಿ, 1.999 ಇದ್ರಾಗ 1 ಕೊಡ್ತೈತಿ. 2 ಬಂತು 2 ಕೊಡ್ತೈತಿ. ಸೇಮ್ ಆಸ್ ಇಟ್ ಇಸ್ 2.001 ಇದ್ದಾಗ 2ನ ಕೊಡ್ತೈತಿ, 2.99 ಇದ್ದಾಗ 2ನ ಕೊಡ್ತೈತಿ. 3 ಮುಟ್ಟಿದ್ಮೇಲೆ 3 ಬರ್ತೈತಿ. ಅಲ್ಲಿ ನಾನು 2.99 ಇತ್ತಂದ್ರು ಇದ್ರ ಒಳಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರು ನಿಮ್ಗೆ ಕೊಡೋದು 2ನ ಕೊಡ್ತೈತಿ. ಅದು ನೆನ್ಪಿಟ್ಕೋರಿ. 1.999 ಹಾಕಿದಾಗ ನೀನು ಕೊಡುದು 1 ಕೊಡ್ತೈತಿ. ಯಾವುದು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಸೇಮ್ ಆಸ್ ಇಟ್ ಈಸ್. ಸ್ವಲ್ಪ ಇದನ್ನ ಟ್ರಾನ್ಸ್ಫಾರ್ಮೇಶನ್ ಮಾಡ್ತೇನೆ. ಹೆಂಗ್ ಮಾಡ್ತೇನೆ ಅಂತಂದ್ರೆ 1 ಹಾಕಿದಾಗ 1 ಕೊಡ್ತೈತಿ. 1ಕ್ಕಿಂತ ಒಂದು ಚೂರ್ ಜಾಸ್ತಿ ಅಂದ್ರೆ ಎಚ್ ಅನ್ನೋದು ಸ್ಮಾಲೆಸ್ಟ್ ನಂಬರ್. ಫಾರ್ ಎಕ್ಸಾಂಪಲ್ 0.001 0.002 ಯಾವುದೋ ಒಂದು ಒಟ್ಟ 1ಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕಿದಾಗ ಮತ್ತು ಕೊಡುದು 1 ಕೊಡ್ತೈತಿ. ಅದು ಅಕಸ್ಮಾತ್ 1ಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿದ್ರೆ 1ಕ್ಕಿಂತ ಸ್ವಲ್ಪ ಕಡಿಮೆ ಸಬ್ಟ್ರಾಕ್ಟ್ ಮಾಡಿದ್ದೆ ಅಂತ ತಿಳ್ಕೊ, ಮೈನಸ್ ಹೆಚ್ಚು ಸಬ್ಟ್ರಾಕ್ಟ್ ಮಾಡತ್ತೇನೆ ಅಂತ ತಿಳ್ಕೊ, ಅಂದ್ರೆ ಸ್ಮಾಲೆಸ್ಟ್ ಕ್ವಾಂಟಿಟಿ ಸಬ್ಟ್ರಾಕ್ಟ್ ಮಾಡತ್ತೇನೆ ಅಂತಂದ್ರೆ 1 ಒಳಗೆ ಸ್ವಲ್ಪ ಕಡಿಮೆ ಮಾಡ. ಫಾರ್ ಎಕ್ಸಾಂಪಲ್ 0.99 ಇತ್ತು ಅಂತ ತಿಳ್ಕೊ, 0.99 ಇತ್ತಂದ್ರೆ ಏನ್ ಕೊಡ್ತೈತೆ? ಅದು 0 ಕೊಟ್ಬಿಡ್ತೈತೆ. ಅಂದ್ರ 1ಕ್ಕಿಂತ ಸ್ವಲ್ಪ ಕಡಿಮೆ ಆತಂದ್ರೆ 0 ಹೋಗ್ಬಿಡ್ತೈತೆ. ಅದ ಅಂದ್ರ ನಿಯರೆಸ್ಟ್ ಇರುವಂತ ಸ್ಮಾಲೆಸ್ಟ್ ಇಂಟಿಜರ್ ಕೊಡ್ತೈತಿ. ಯಾವುದು? ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ರೈಟ್. ಸೊ ಹಂಗಾರೆ ಇಲ್ಲಿ 2 ಇದ್ದಾಗ 2 ಆಯ್ತು. 2 ಪ್ಲಸ್ h ಇದ್ದಾಗ h ಒಂದ್ ಸ್ವಲ್ಪ ಜಾಸ್ತಿ ಆತಂದ್ರೆ ಏನ್ ಕೊಡ್ತೈತಿ ನಿನಗದ? ಅದಕ್ಕೆ ನಿಯರೆಸ್ಟ್ ಇರುವಂತ ಹಿಂದ್ಗಡೆ ಇರೋ ನಂಬರ್ ಯಾವ್ದು ಇಂಟಿಜರ್ ಯಾವ್ದೈತಿ? 2 ಐತಿ. ಸೊ ಆ 2 ಕೊಡ್ತೈತಿ. 2ಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಆದ್ರೆ 2ನ ಕೊಡ್ತೈತಿ. ಅಂದ್ರೆ 2 ಮೈನಸ್ h 2ಕ್ಕಿಂತ ಸ್ವಲ್ಪ ಕಡಿಮೆ ಆತಂದ್ರೆ ಫಾರ್ ಎಕ್ಸಾಂಪಲ್ 1.5 ಆಗ್ಬೋದು, 1.99 ಆಗ್ಬೋದು. ನೀನು ಕೊಡೋದು ಏನ್ ಕೊಡ್ತೈತದ? 1 ಹೋಗ್ತೈತದ. ಸೊ ಈ ಕಾನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಆಗಿತ್ತು ಅಂತಂದ್ರೆ ಇಲ್ಲ ಆ ಕಡೆ ಸಾಲ್ವ್ ಮಾಡೋಣ. ಹಂಗಾರೆ ಈಗ ನಾಟ್ ಡಿಫರೆನ್ಷಿಯಬಲ್ ಅನ್ನತ್ತ ನಾವು. ನಾಟ್ ಡಿಫರೆನ್ಷಿಯಬಲ್ ಅಂತಂದ್ರೆ ನಾವ್ ಏನ್ ಪ್ರೂವ್ ಮಾಡ್ಬೇಕು? ಇಲ್ಲಿ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ರೈಟ್ ಹ್ಯಾಂಡ್ ಡೆರಿವೇಟಿವ್ ನಾಟ್ ಈಕ್ವಲ್ ಅಂತ ಚೆಕ್ ಮಾಡ್ಕೋಬೇಕು. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ರೈಟ್ ಹ್ಯಾಂಡ್ ಡೆರಿವೇಟಿವ್ ಫಾರ್ಮುಲಾ ಏನೈತಪ್ಪ? ಈಗ ಲಾಸ್ಟ್ ಕ್ವಶನ್ ದಾಗೂ ಹೇಳಿನಿ. ಸೊ ಏನೈತೆ ಅಂದ್ರೆ ಲಿಮಿಟ್ ಆಸ್ h ಟೆನ್ಸ್ ಟು 0 f ಆಫ್ a ಮೈನಸ್ h ಮೈನಸ್ f ಆಫ್ a ಮಾಡ್ಕೋಬೇಕು. f ಆಫ್ a ಮಾಡ್ಕೋಬೇಕು. ಇದು ಆಕ್ಚುಲಿ ಕಾಣಲ್ಲ ಅನ್ಸುತ್ತೆ, ಇನ್ನೊಂದ್ ಸ್ವಲ್ಪ ಈ ಕಡೆ ಬರೀತೀನಿ. ಲಿಮಿಟ್ ಆಸ್ h ಟೆನ್ಸ್ ಟು 0 f ಆಫ್ a ಮೈನಸ್ h ಮೈನಸ್ f ಆಫ್ a ಮಾಡ್ಕೋಬೇಕು ಡಿವೈಡೆಡ್ ಬೈ ಮೈನಸ್ h. ಇದು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್. ದಿಸ್ ಇಸ್ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್. ಇದನ್ನ ಚೆಕ್ ಮಾಡ್ಕೋಬೇಕು. ಆಮೇಲೆ ರೈಟ್ ಹ್ಯಾಂಡ್ ಡೆರಿವೇಟಿವ್ಗೆ ಸೇಮ್ ಟು ಸೇಮ್ ಕಾನ್ಸೆಪ್ಟ್. ಬಟ್ ಇಲ್ಲಿ ಮೈನಸ್ h ಇದ್ದಲ್ಲಿ ಏನ್ ಮಾಡ್ಕೋಬೇಕು? ನಾವು ಅಲ್ಲಿ ಪ್ಲಸ್ h ಮಾಡ್ಕೋಬೇಕು. ಇದು ಇನ್ನು ಉಳಿಕಿದ್ದಲ್ಲಿ ಆಸ್ ಇಟ್ ಈಸ್ ಇರ್ತೈತಿ. ಮೈನಸ್ h ಇದ್ದಲ್ಲಿ ಪ್ಲಸ್ h. ಇವೆರಡು ಚೆಕ್ ಮಾಡ್ಕೋಬೇಕು. ನಾಟ್ ಈಕ್ವಲ್ ಅಂತ ತೋರಿಸ್ಬೇಕು. ಅವಾಗ ನಾಟ್ ಡಿಫರೆನ್ಷಿಯಬಲ್ ಅಂತ ಹೇಳಕ್ ಬರ್ತೈತಿ. ಸೊ ಈಗ ಪಾಯಿಂಟ್ ಏನೈತಿ ನಮ್ದು? ಅಟ್ x ಈಕ್ವಲ್ ಟು 1 ಐತಿ. ಸೊ ಸೇಮ್ ಟು ಸೇಮ್ ಇದ ಕಾನ್ಸೆಪ್ಟ್ ಅನ್ನ ಈಗ ಎಲ್ ಎಚ್ ಡಿ ಚೆಕ್ ಮಾಡ್ಕೋತೇನೆ. ಎಲ್ಲಿ? ಅಟ್ x ಈಕ್ವಲ್ ಟು 1 ಲಿಮಿಟ್ ಆಸ್ h ಟೆನ್ಸ್ ಟು 0 f ಆಫ್ a ಮೈನಸ್ h ಐತದಿಲ್ಲ. a ಅಂದ್ರೆ ಏನಿದೆ? ಲಿಮಿಟ್ ಪಾಯಿಂಟ್ 1 ಮೈನಸ್ h ಮೈನಸ್ f ಆಫ್ a ಅಂದ್ರೆ f ಆಫ್ 1 ಡಿವೈಡೆಡ್ ಬೈ ಮೈನಸ್ h ಚೆಕ್ ಮಾಡ್ಕೊ. ದಿಸ್ ಇಸ್ ಎಲ್ ಎಚ್ ಡಿ. ಇನ್ನು ಆರ್ ಎಚ್ ಡಿ ಚೆಕ್ ಮಾಡ್ಕೊ. ಆರ್ ಎಚ್ ಡಿ ಅಂತಂದ್ರೆ ಏನಪ್ಪಾ? ಲಿಮಿಟ್ ಆಸ್ h ಟೆನ್ಸ್ ಟು 0 ಸೇಮ್ ಟು ಸೇಮ್. ಇಲ್ಲಿ ಮೈನಸ್ h ಇದ್ದಲ್ಲಿ ಏನ್ ಮಾಡಂತ ಹೇಳಿದೆ ನಾನು? ಪ್ಲಸ್ h ಹಾಕೋಬೇಕಾ. ಆಮೇಲೆ ಇದು f ಆಫ್ 1 ಹಂಗೆ ಇಟ್ಕೋ. ಈ ಮೈನಸ್ h ಇದ್ದಲ್ಲಿ ಏನ್ ಮಾಡು? ಪ್ಲಸ್ h ಹಾಕೋ. ಇದು ಆರ್ ಎಚ್ ಡಿ. ಇವನ್ ಎರಡು ಚೆಕ್ ಮಾಡ್ಕೊಂಡಿ ಅಂತಂದ್ರ ನಿನಗೆ ಏನಕೈತಿ? ಇದನ್ನ ಬರ್ಕೋತಿದ್ರೆ ಬರ್ಕೋರಿ ಫಾರ್ಮುಲಾ. ಓಕೆ. ಸೊ ನಿಮಗೆ ಏನಕೈತಿ? ಎಲ್ ಎಚ್ ಡಿ ಆರ್ ಎಚ್ ಡಿ ಚೆಕ್ ಮಾಡ್ಕೊಂಡು ನಾಟ್ ಈಕ್ವಲ್ ಅಂತ ತೋರಿಸ್ಬೇಕು. ಸೊ ಚೆಕ್ ಮಾಡ್ಕೊಳ್ಳೋಣ. ಹಂಗಾರೆ ಲಿಮಿಟ್ ಆಸ್ h ಟೆನ್ಸ್ ಟು 0 f ಆಫ್ 1 ಮೈನಸ್ h ಐತಿ. f ಆಫ್ 1 ಮೈನಸ್ h ಕೊಟ್ಟಿರುವಂತ ಫಂಕ್ಷನ್ ಯಾವುದು? ಈ ಫಂಕ್ಷನ್ದಾಗ 1 ಮೈನಸ್ h ಹಾಕಿದ್ಯಾ ಅಂತಂದ್ರೆ ಅಂದ್ರೆ 1ಕ್ಕಿಂತ ಒಂದ್ ಸ್ವಲ್ಪ ಕಡಿಮೆ ಮಾಡ. 1ಕ್ಕಿಂತ ಮೈನಸ್ h ಅಂದ್ರೆ ಒಂದ್ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡಿ ಇದ್ರಾಗ ಸಬ್ಸ್ಟಿಟ್ಯೂಷನ್ ಮಾಡು. 1 ಮೈನಸ್ h ಅಂದ್ರೆ ಫಾರ್ ಎಕ್ಸಾಂಪಲ್ 0.99 0.5 ಹಿಂಗಿರ್ಬೋದು. 1 ಮೈನಸ್ h ಅಂದ್ರೆ ಯಾಕಂದ್ರೆ 1 ಒಳಗೆ ಕಡಿಮೆ ಮಾಡ್ಬೇಕಲ್ಲ ಸ್ವಲ್ಪ. ಸೊ ಇಲ್ಲಿ 1 ಮೈನಸ್ h ಅಂತಂದ್ರೆ 0 ಹೋಗ್ಬಿಡ್ತೈತೆ ಅದು. ಸೊ ಇದೇನ್ ಬಂತು? 1 ಮೈನಸ್ h 0 ಆತ.
ಎಕ್ಸಾಕ್ಟ್ ಇಂಟೀಜರ್ ಹಾಕಿದಾಗ 1 ಹಾಕಿದಾಗ 1 ಕೊಡ್ತೈತೆ ಅದು ಡಿವೈಡೆಡ್ ಬೈ ಮೈನಸ್ ಎಚ್ ಹಂಗೆ ಇಡು. ಸೊ ಇದು ಈ ಸಿಂಪ್ಲಿಫಿಕೇಶನ್ ಮಾಡಿದ -1 ಬೈ ಮೈನಸ್ ಎಚ್ ಬರ್ತೈತಿ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಕೈತಿ, 1 ಬೈ ಎಚ್ ಉಳಿತೈತಿ. ಎಚ್ ಜಗದಾಗ ಲಿಮಿಟ್ ಅಪ್ಲೈ ಮಾಡಿ, ಎಚ್ ಟೆನ್ಸ್ ಟು 0 ಆತಂದ್ರ 1/0 ನಾಟ್ ಡಿಫೈನ್. ಏನ್ ಬಂತಿಲ್ಲಿ ನಾಟ್ ಡಿಫೈನ್ ಬಂತು, ಪೆಂಡಿಂಗ್ ಇಡ್. ನೋಡು ಈ ಕಡೆ ಏನ್ ಬರ್ತೈತಿ ನೋಡು, ಲಿಮಿಟ್ ಆಸ್ ಎಚ್ ಟೆನ್ಸ್ ಟು 0 1 ಪ್ಲಸ್ ಎಚ್. ಇವಾಗ ಲಿಮಿಟ್ ಆಸ್ ಎಚ್ ಟೆನ್ಸ್ ಟು 0 1 ಪ್ಲಸ್ ಎಚ್, 1ಕ್ಕಿಂತ ಒಂದು ಚೂರು ಜಾಸ್ತಿ 1.5 1.999 ಹೋಯ್ತು ಅಂತಂದ್ರೆ 2 ಆಗಿಬಿಡ್ತೈತಿ. ಮತ್ತದು 1.1 ಆಯ್ತು ಅಂದ್ರೂ ಏನು ಸರಿ, 1.111 ಇತ್ತಂದ್ರು 1 ಕೊಡ್ತೈತಿ, 1.999 ಇತ್ತಂದ್ರು 1 ಕೊಡ್ತೈತಿ, 2 ಹೋಗಂಗಿಲ್ಲ ಅದು. 1.99 ಆದ್ರೂ ಸದ್ಯಕ್ಕೆ ನಿನಗೆ ಏನ್ ಕೊಡ್ತ 1 ಕೊಡ್ತೈತಿ. ಹಂಗೆ 1 ಪ್ಲಸ್ ಎಚ್ 1ಗೆ ಸ್ವಲ್ಪ ಜಾಸ್ತಿ ಮಾಡಿದ್ರು ಏನಕ್ಕೆ 1 ಕೊಡ್ತೈತಿ ನಿನಗೆ, 1 ಪ್ಲಸ್ ಎಚ್ 1 ಕೊಡ್ತೈತಿ. ಮೈನಸ್ ಎಫ್ ಆಫ್ 1 ಇಂಟೀಜರ್ ಹಾಕಿದಾಗ 1 ಹಾಕಿದಾಗ 1 ಕೊಡ್ತೈತಿ ನಿನಗೆ, ಡಿವೈಡೆಡ್ ಬೈ ಎಚ್. 1 ಮೈನಸ್ 1 0 ಡಿವೈಡೆಡ್ ಬೈ ಎಚ್. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದ್ರು ಒಂದೇ ಬಿಟ್ರು ಅಂತ, ಸಾರಿ ಲಿಮಿಟ್ ಅಪ್ಲೈ ಮಾಡಿ. ಇದಕ್ಕೆ ಲಿಮಿಟ್ ಆಸ್ ಎಚ್ ಟೆನ್ಸ್ ಟು 0 1 ಮೈನಸ್ 1 0 ಆಯ್ತು, ಡಿವೈಡೆಡ್ ಬೈ ಎಚ್. ಇದನ್ನ 0 ಬೈ ಎಚ್ ಏನಾತಪ್ಪ, ಇದು 0 ಆಗಿಬಿಡ್ತೈತಿ. 0 ಬೈ ಎಚ್ ಏನಾತಂಗಾರ ಇದು 0 ಆಗಿಬಿಡ್ತೈತಿ. 0ಕ್ಕೆ ಲಿಮಿಟ್ ಅಪ್ಲೈ ಮಾಡಿ ಬಿಡು, ಅದು ಕಾನ್ಸ್ಟೆಂಟ್ ನಂಬರ್. ಅದು ಆನ್ಸರ್ ಏನದ 0ನ ಸಿಕ್ಬಿಡ್ತೈತಿ ನಿನಗದು. ಸೊ ಹಂಗಾರೆ ಅಲ್ಲಿ ನಾಟ್ ಡಿಫೈನ್ ಬಂತು, ಇಲ್ಲಿ 0 ಬಂತು. ಹಿಯರ್ LHD is not equal to RHD. LHD is not equal to RHD. Therefore f of x is not differentiable at x equal to 1. Same to same at x equal to 2 ಮಾಡ ಅಂತ ಹೇಳತ್ತಾನವ. ಇಲ್ಲಿ ಎಲ್ಲೆಲ್ಲಿ 1 ಐತಿ ಅಲ್ಲಿ 2 ಹಾಕೋರಿ, ಸಾಲ್ವ್ ಮಾಡ್ರಿ, ಟ್ರೈ ಮಾಡಿ, ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡ್ರಿ. ಇಲ್ಲ ನಾ ಮಾಡ್ಬೇಕಂತಂದ್ರೆ ಏನ್ ಮಾಡ್ಬಿಡ್ತೀನಿ, ಇಲ್ಲೇ ಇದನ್ನ ಕನ್ವರ್ಟ್ ಮಾಡ್ಬಿಡ್ತೀನಿ. at x equal to 2 ಅಂದಾನ. ಸೊ ಇಲ್ಲಿ ಏನ್ ಮಾಡ್ತೀನಿ 2 ಮಾಡ್ಕೋತೀನಿ, ಇಲ್ಲಿ ಏನ್ ಮಾಡ್ಕೋತೀನಿ 2 ಪ್ಲಸ್ ಎಚ್ ಮಾಡ್ಕೋತೀನಿ. ಇನ್ನು ಹುಡುಕಿದ್ದೆಲ್ಲ ಫಾರ್ಮುಲಾ ಎಲ್ಲ ಸೇಮ್ ಐತಿ. ಸೊ ಇಲ್ಲಿ ಮುಂದಿನ ಸಿಂಪ್ಲಿಫಿಕೇಶನ್ ಏನಾಕೈತಿ ಚೆಕ್ ಮಾಡೋದು. ಇದೆಲ್ಲ ಫಾರ್ಮುಲಾ ಅಂತ ಸೇಮ್ ಅಲ್ಲ. 1 ಮೈನಸ್ ಎಚ್ ಇದ್ದಲ್ಲಿ 2 ಮೈನಸ್ ಎಚ್ ಬರ್ದೇನೆ. ಸೊ ಈ 2 ಮೈನಸ್ ಎಚ್ ಹಾಕಪ್ಪ. ಎಫ್ ಆಫ್ 2 ಮೈನಸ್ ಎಚ್ ಏನೈತಿ 2 ಮೈನಸ್ ಎಚ್. 2ಕ್ಕಿಂತ ಸ್ವಲ್ಪ ಕಡಿಮೆ ಮಾಡಿಪ್ಪ ಅಂತಂದ್ರೆ ಮತ್ತೆ 1ಗೆ ಹೋಗ್ಬಿಡ್ತೈತೆ ಅದು. 2ಕ್ಕಿಂತ ಕಡಿಮೆ ಅಂದ್ರೆ 1.5 ಆಗ್ಬೋದು. 1.5 ಅಂತಂದ್ರೆ ಇದ್ರಾಗ ಹಾಕಿದ್ರೆ ಏನಾಕೈತದ 1 ಕಡೆ ಹೋಗ್ಬಿಡ್ತೈತದ, ಅದ್ರ ಹಿಂದಿನ ನಂಬರಿಗೆ ಹೋಗ್ತೈತಿ, ಹಿಂದಿನ ಇಂಟೀಜರಿಗೆ. ಸೊ ಏನ್ ಬಂತ 2 ಮೈನಸ್ ಎಚ್ 1 ಬಂತ, 2 ಮೈನಸ್ ಎಚ್ 1 ಬಂತ. ಇನ್ ಎಫ್ ಆಫ್ 1 ಹಾಕಿದಾಗ ಏನ್ ಕೊಡ್ತೈತದ 1 ಹಾಕಿದಾಗ 1 ಕೊಡ್ತೈತಿ ಇಂಟೀಜರ್ ಒಳಗೆ. ಸಾರಿ ಇಲ್ಲಿ 2 ಹಾಕ್ಬೇಕಾಗಿತ್ತಲ್ಲ ಎ ಪ್ಲೇಸ್ ಒಳಗ. ಯಾಕಂದ್ರೆ ಎ ಜಾಗದಾಗ 2 ಹಾಕ್ಬೇಕಲ್ಲ ಎಲ್ಲಾ ಕಡೆ. ಎಫ್ ಆಫ್ 2 ಹಾಕಿದಾಗ 2ನ ಕೊಡ್ತೈತಿ, ಡಿವೈಡೆಡ್ ಬೈ ಮೈನಸ್ ಎಚ್ ಹಂಗೆ ಇಡು. 1 ಮೈನಸ್ 2 ಏನಾಗ್ತದೆ, ಲಿಮಿಟ್ ಆಸ್ ಎಚ್ ಟೆನ್ಸ್ ಟು 0 1 ಮೈನಸ್ 2 ಮೈನಸ್ 1 ಡಿವೈಡೆಡ್ ಬೈ ಮೈನಸ್ ಎಚ್. ಮೈನಸ್ ಮೈನಸ್ ಕ್ಯಾನ್ಸಲ್ ಆದ್ರೂ ಸದೇಕ ಎಚ್ ಟೆನ್ಸ್ ಟು 0 ಮಾಡಿದಾಗ ನಾಟ್ ಡಿಫೈನ್ ಬಂತದು. ಏನ್ ಬಂತಿಲ್ಲಿ ನಾಟ್ ಡಿಫೈನ್ ಬಂತು. ಆನ್ಸರ್ ಏನಿದ್ರದ್ದು ನಾಟ್ ಡಿಫೈನ್. ಈಗ ಆರ್ ಎಚ್ ಡಿ ಚೆಕ್ ಮಾಡ್ಕೊಂಡು 2 ಪ್ಲಸ್ ಎಚ್ ಎಫ್ ಆಫ್ 2 ಪ್ಲಸ್ ಎಚ್. 2ಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡಿ ಅನ್ಕೊಟ್ಟು, ಸ್ವಲ್ಪ ಜಾಸ್ತಿ ಮಾಡಿದಿಪ್ಪ ಅಂತಂದ್ರೆ ಅದೇನೈತಿ 2.99 ಇದ್ದಾಗ 2ನ ಕೊಡ್ತೈತಿ, ಒಂದು 2.1 ಇದ್ದಾಗ 2ನ ಕೊಡ್ತೈತಿ. ಅದು ಎಫ್ ಆಫ್ 2 ಪ್ಲಸ್ ಎಚ್ 2 ಸಿಕ್ತು. ಮೈನಸ್ ಎಫ್ ಆಫ್ 2 ಇಂಟೀಜರ್ ಹಾಕಿದಾಗ ಇಂಟೀಜರ್ ಕೊಡ್ತೈತಿ, ಅದು ಡಿವೈಡೆಡ್ ಬೈ ಎಚ್ ಹಂಗೆ ಇಡು. ಇದು ಏನಂತ ಲಿಮಿಟ್ ಆಸ್ ಎಚ್ ಟೆನ್ಸ್ ಟು 0 2 ಮೈನಸ್ 2 0 ಡಿವೈಡೆಡ್ ಬೈ ಎಚ್. 0 ಬೈ ಎಚ್ ಏನಕ್ಕೈತಿ 0 ಬೈ ಎಚ್ 0 ಆಗಿಬಿಡ್ತೈತಿ. ಸೊ ಈ 0 ಜಾಗದಾಗ ನೀ ಲಿಮಿಟ್ ಅಪ್ಲೈ ಮಾಡು ಬಿಡು, ಕಾನ್ಸ್ಟೆಂಟ್ ನಂಬರ್ ಏನ್ ಕೊಡ್ತೈತಿ ನಿನಗದ ಅದು 0ನ ಕೊಡ್ತೈತಿ. ಇಲ್ಲಿ ನಾಟ್ ಡಿಫೈನ್ ಬಂತು, ಇಲ್ಲಿ 0 ಬಂತು. ಸೊ LHD is not equal to RHD. Therefore f of x is not differentiable at x equal to 2. So this is the solution. ಸೊ ಹಂಗಾರೆ ಇವಾಗ ಕ್ವಶನ್ ನಂಬರ್ 10 ಆಯ್ತು. ನಾವು ಆಕ್ಚುಲಿ ಕ್ವಶನ್ ನಂಬರ್ 1 ಇಂದ ಹಿಡ್ಕೊಂಡು ಕ್ವಶನ್ ನಂಬರ್ 10 ವರೆಗೂ ಎಲ್ಲ ಕ್ವಶನ್ ಅನ್ನ ಡೀಟೇಲ್ ಆಗಿ ಸಾಲ್ವ್ ಮಾಡಿದ್ದೆ ಐತಿ. ಆಮೇಲೆ ಕಂಟಿನ್ಯೂಟಿ ಕಾನ್ಸೆಪ್ಟ್ ಅನ್ನ ಅದಕ್ಕಿಂತ ಮುಂಚೆ ಥಿಯರಾಟಿಕಲ್ ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ಲೇನ್ ಮಾಡಿ, ಆಮೇಲೆ ಕಂಟಿನ್ಯೂಟಿ 5.1 ಸಾಲ್ವ್ ಮಾಡಿ 5.2 ಮುಗಿಸಿದ್ವಿ. ಇನ್ ನೆಕ್ಸ್ಟ್ 5.3 ಸಾಲ್ವ್ ಮಾಡೋಣ. ಓಕೆ, ರೈಟ್ ಡೌನ್.